ಸದಾ ಚೆಂಡು ಸಿದ್ದು ಅವರು ಹೇಗೆ ಎದುರಿಸ್ತಾರೆ ಅಂತ ನೋಡಬೇಕು. ಅತ್ಯುತ್ತಮವಾದ ಬೌಲರ್, ಹಾಗೆ ಇವರು ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು. ಫ್ಯಾಕ್ಟರಿ ತುದಿಯಿಂದ ಓಡಿ ಬಂದು ಎಸೆದ ಚೆಂಡನ್ನು ಸಿದ್ದು ಅವರು ಹೇಗೆ ದಂಡಿಸ್ತಾರೆ ಅಂತ ನೋಡಬೇಕು. ಓಡಿ ಬಂದು ಎಸೆದ ಚೆಂಡನ್ನು ಬಲವಾದ ಮನವಿ, ಅಂಪೈರ್ ಇಂದ ಔಟ್. ಪ್ರಥಮ ವಿಕೆಟ್, ಪ್ರಥಮ ಎಸೆತ, ಉತ್ತಮವಾದ ಬೌಲಿಂಗ್ ಅಂತಾನೆ ಹೇಳ್ಬೋದು. ಉತ್ತಮವಾದ ಬೌಲಿಂಗ್ ಮಾಡಿದ್ದಾರೆ ಮಂಜು ಅವರು. ಸಿದ್ದು ಅವರು ನಿರಾಶಾದಾಯಕವಾಗಿ ಪೆವಿಲಿಯನ್ ಅತ್ತ ಮರಳ್ತಾ ಇದ್ದಾರೆ. ಈ ತಂಡದ ಆಘಾತಕಾರಿ ಅಂತಾನೆ ಹೇಳ್ಬೋದು. ಕರಿಯ ರೀಲೋಡರ್ಸ್ ತಂಡಕ್ಕೆ ದೊಡ್ಡ ಆಘಾತ ಅಂತಾನೆ ಹೇಳ್ಬೋದು. ಈಗ ಎರಡನೇ ದಾಂಡಿಗರಾಗಿ ಸುನಿಲ್ ಅವರು ಸಿದ್ದು ಅವರ ಸ್ಥಾನವನ್ನು ತುಂಬಲು ಹೋಗ್ತಾ ಇದ್ದಾರೆ. ಮಂಜು ಅವರು ಇವರನ್ನ ಹೇಗೆ ಗಟ್ಟಿ ಹಾಕ್ತಾರೆ ಅಂತ ನೋಡಬೇಕು. ಇವರು ಸಹ ಉತ್ತಮವಾದ ದಾಂಡಿಗರ. ಇವರು ಹೇಗೆ ಮಂಜು ಅವರನ್ನು ಎದುರಿಸ್ತಾರೆ ಅಂತ ನೋಡಬೇಕು. ಉತ್ತಮವಾದ ಬ್ಯಾಟ್ಸ್ಮನ್ ಅಂತಾನೆ ಹೇಳ್ಬೋದು ಇವ್ರನ್ನ. ಎರಡನೇ ಎಸೆತವನ್ನು ಫ್ಯಾಕ್ಟರಿ ತುದಿಯಿಂದ ಓಡಿ ಬಂದು ಎಸೆದ ಚೆಂಡನ್ನು ಸುನಿಲ್ ಅವರು ಏನು ಮಾಡ್ತಾರೆ ಅಂತ ಕಾದು ನೋಡಬೇಕು. ಓಡಿ ಬಂದು ಎಸೆದ ಚೆಂಡನ್ನು ಉತ್ತಮವಾದ ಡಿಫೆನ್ಸ್ ಆಡಿ ಸಿಂಗಲ್ ಅನ್ನು ತಗೊಳ್ತಾ ಇದ್ದಾರೆ ಸುನಿಲ್ ಅವರು. ಮಂಜು ಅವರು ಮೂರನೇ ಸ್ಥಾನ ಹೇಗೆ ಎಸ್ತಾರೆ ಅಂತ ನೋಡಬೇಕು. ಲೆಫ್ಟ್ ಹ್ಯಾಂಡ್ ದಾಂಡಿಗರಾದ ಗಿರೀಶ್ ಅವರು ಇವರಿಗೆ ಹೇಗೆ ಎದುರಿಸ್ತಾರೆ ಅಂತ ನೋಡಬೇಕು. ಮಂಜು ಅವರು ಓಡಿ ಬಂದು ಎಸೆದ ಚೆಂಡನ್ನು ಗಿರೀಶ್ ಅವರು ಎಳೆದ್ದು ಆಫ್ ಸೈಡ್ ಅಲ್ಲಿ ಹೊಡೆದಿದ್ದಾರೆ. ಫ್ರಂಟ್ ಅಲ್ಲಿ ಉತ್ತಮವಾದ ಫೀಲ್ಡಿಂಗ್ ಅಂತಾನೆ ಹೇಳ್ಬೋದು. ಈಸಿ ಸಿಂಗಲ್ ಅಂತಾನೆ ಹೇಳ್ಬೋದು ಇದನ್ನ. ನಾಲ್ಕನೇ ಎಸೆತವನ್ನು ಸುನಿಲ್ ಅವರು ಏನ್ ಮಾಡ್ತಾರೆ ಅಂತ ಕಾದು ನೋಡಬೇಕು. ಫ್ಯಾಕ್ಟರಿ ತುದಿಯಿಂದ ಓಡಿ ಬಂದು ಎಸೆದ ಚೆಂಡನ್ನು ಸುನಿಲ್ ಅವರು ಅತ್ಯುತ್ತಮವಾಗಿ ಆಫ್ ಕಟ್ ಮಾಡಿದ್ದಾರೆ. ಫ್ರಂಟ್ ನಲ್ಲಿ ಉತ್ತಮವಾದ ಫೀಲ್ಡಿಂಗ್, 1 ರನ್. ಉತ್ತಮವಾದ ಬೌಲಿಂಗ್ ಅಂತಾನೆ ಹೇಳ್ಬೋದು. ಟೆರಿಫಿಕ್ ಅಂಟಸ್ಪುರ ಉತ್ತಮವಾದ ದಾಳಿಯನ್ನು ನಡೆಸ್ತಾ ಇದೆ. ಇಲ್ಲಿವರೆಗೆ ಯಾವುದೇ ಆದ ಬ್ಯಾಟ್ನಲ್ಲಿ ಉತ್ತಮವಾದ ಒಂದು ಹೊಡೆತ, ಸಿಂಗಲ್. ಮೊದಲನೇ ಓವರ್ನ ಕೊನೆಯ ಎಸೆತವನ್ನು ಸುನಿಲ್ ಅವರು ಬೌಂಡ್ರಿ ಬಾರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕು. ಉತ್ತಮವಾದ ಹೊಡೆತ ಸ್ಲಿಪ್ನಲ್ಲಿ, ಸಿಂಗಲ್. ಉತ್ತಮವಾದ ಬ್ಯಾಟಿಂಗ್ ಆಗಿ ಅತ್ಯುತ್ತಮವಾದ ಬೌಲಿಂಗ್ ಅಂತಾನೆ ಹೇಳ್ಬೋದು. ಟೆರಿಫಿಕ್ ಅಂಟಸ್ಪುರ ತಂಡದಿಂದ ಉತ್ತಮವಾದ ಬೌಲಿಂಗ್ ಬಂದಿದೆ. 1 ಓವರ್ ಮುಕ್ತಾಯಕ್ಕೆ 1 ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 5.
ಎರಡನೇ ಓವರ್ ಅನ್ನೋ ಹೆಸರು ಬಂದಂಥ ಮತ್ತೊಬ್ಬ ಬೌಲರ್ನ ಹೆಸರು ಮಂಜು. ಮಂಜು ಅವರು ಹೇಗೆ ಕಟ್ಟಿ ಹಾಕ್ತಾರೆ ಬ್ಯಾಟ್ಸ್ಮನ್ ಅಂತ ನೋಡಬೇಕು. ಮಂಜು ಪಿ ಫ್ಯಾಕ್ಟರಿ ತುದಿಯಿಂದ ಓಡಿ ಬಂದು ಎಸೆದ ಚೆಂಡನ್ನು ಸುನಿಲ್ ಅವರು ಬೌಲಿಂಗ್ ಮಾಡಲು ಹೋಗಿ ವಿಫಲರಾಗಿದ್ದಾರೆ. ಉತ್ತಮವಾದ ಹೊಡೆತಕ್ಕೆ ತಕ್ಕ ತಡೆತ ಮಂಜು ಅವರಿಂದ ಉತ್ತಮವಾದ ಬೌಲಿಂಗ್ ಮತ್ತು ಉತ್ತಮವಾದ ರಕ್ಷಣೆ ಅಂತಾನೆ ಹೇಳ್ಬೋದು. ಈಗ ಮೂರನೇ ಸ್ಥಾನ ಎರಡನೇ ಸ್ಥಾನ ಹೇಗೆ ಎಸ್ತಾರೆ ಅಂತ ನೋಡಬೇಕು, ಕಾದು ನೋಡಬೇಕು. ಓ, ಉತ್ತಮವಾದ ಬೌಲಿಂಗ್, ತೀವ್ರವಾದ ಮನವಿ ಅಂಪೈರಿಂದ ಔಟ್. ಉತ್ತಮವಾದ ಸ್ಟಂಪ್ ಔಟ್ ಅಂತಾನೆ ಹೇಳ್ಬೋದು. ರಿವ್ಯೂ ಹಾಕಿದ್ದಾರೆ ಸುನಿಲ್ ಅವರು. ಈಗ ಏನಂತ ಬರುತ್ತೆ ಅಂತ ನೋಡಬೇಕು, ಕಾದು ನೋಡಬೇಕು. ಥರ್ಡ್ ಅಂಪೈರಿಂದ ಔಟ್ ಎಂದು ತೀರ್ಪು. ಸುನಿಲ್ ಅವರು ನೀರಸದಾಯಕವಾಗಿ ಪೆವಿಲಿಯನ್ ಮಾಡ್ತಾ ಇದ್ದಾರೆ. ಟೆರಫಿಕ್ ಅಂಟರ್ಸ್ ಪುರ ಅವರಿಂದ ಅತ್ಯುತ್ತಮವಾದ ಬೌಲಿಂಗ್, ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆಯಿಂದ ಮಾಡ್ತಾ ಇದ್ದಾರೆ. ಮೂರನೇ ದಾಂಡಿಗರಾಗಿ ದಿವಾಕರ್ ಅವರು. ಇವರು ಯಾವ ರೀತಿಯಲ್ಲಿ ತಂಡನ ಮುನ್ನುಗ್ಗಿಸ್ತಾರೆ ಅಂತ ನೋಡಬೇಕು. ತಂಡದ ಮೊತ್ತ 5, 2 ಉದ್ದರಿಯ ನಷ್ಟಕ್ಕೆ. ಈಗ ಮಂಜು ಅವರು ಮೂರನೇ ಉತ್ತಮವಾದ ಆಟನ ಆಡ್ತಾ ಇದ್ದಾರೆ ಇಲ್ಲಿ ಪುರ ಅವರು. ಈಗ ಓಡಿ ಬಂದು ಎಸೆದ ಚೆಂಡನ್ನು ದಿವ್ಯಾ ಅವರು ಎಳೆದು ಬಾರಿಸಲು ಹೋಗಿ ವಿಫಲ, ಬೋಲ್ಡ್ ಆಗಿದೆ. ಮತ್ತೊಂದು ವಿಕೆಟ್ ಪತನ. 3 ವಿಕೆಟ್ ನಷ್ಟಕ್ಕೆ ತಂಡದ ಒಟ್ಟು ಮೊತ್ತ 5. ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಮಾಡ್ತಿದ್ದಾರೆ ಮಂಜುರವರು. ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಮಾಡ್ತಿದ್ದಾರೆ. ಅದೇ ತರ ಚುರುಕಿನ ಫೀಲ್ಡಿಂಗ್ ಸಹ ಮಾಡ್ತಿದ್ದಾರೆ ಟೆರಿಪಿಕ್ ಅಂಟರ್ಸ್ ಪುರ ತಂಡದ ಆಟಗಾರರು. ಒಳ್ಳೆಯ ಕ್ಷೇತ್ರ ರಕ್ಷಣೆ, ಅಷ್ಟೇ ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಸಹ ಮಾಡ್ತಿದ್ದಾರೆ. ಬ್ಯಾಟ್ಸ್ಮನ್ ನೇಮ್ ಹರ್ಷ ಔಟ್ ಆಗಿ ಪೆವಿಲಿಯನ್ಗೆ ಹೋದಂತ ಅವರ ಸ್ನಾನ ತುಂಬಲು ಬಂದಂತ ಬ್ಯಾಟ್ಸ್ಮನ್ ಹರ್ಷ. ನೋಡಬೇಕು ಮಂಜುರವರ ಬೌಲಿಂಗ್ ಅಲ್ಲಿ ಯಾವ ತರ ಬ್ಯಾಟಿಂಗ್ ಅನ್ನ ನೀಡ್ತಾರಂತ. ತನ್ನ ತಂಡಕ್ಕೆ ಸಹ ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಸಹ ಮಾಡ್ತಿದ್ದಾರೆ ಮಂಜುರವರು.
ಮತ್ತೊಮ್ಮೆ ಮಂಜೂರವರು ಎರಡನೇ ಓವರಿನ ಮಾಡಿದಂಥ ಬಾಲು ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದಾರೆ. ಅದೇ ಥರ ಅಷ್ಟೇ ಉತ್ತಮವಾದ ಫೀಲ್ಡಿಂಗ್ ಪ್ರದರ್ಶನ ಸಹ ಮಾಡಿದ್ದಾರೆ. ಮತ್ತೊಂದು ರನ್ ಸೇರ್ಪಡೆ ತಂಡಕ್ಕೆ. ತಂಡದ ಒಟ್ಟು ಮೊತ್ತ 6, 3 ವಿಕೆಟ್ ನಷ್ಟಕ್ಕೆ ಎರಡನೇ ಓವರ್ ಚಾಲ್ತಿಯಲ್ಲಿದೆ. ಮತ್ತೊಮ್ಮೆ ಮಂಜೂರವರು ಎರಡನೇ ಓವರಿನ 5ನೇ ಎಸೆತವನ್ನು ಅಂಪೈರನ್ನು ದಾಟಿ ಮಾಡಿದಂಥ ಬಾಲು ಎಳೆದು ಬಾರಿಸಲು ಹೋಗಿ ವಿಫಲ. ಅಷ್ಟೇ ಉತ್ತಮವಾದ ಕೀಪಿಂಗ್ ಪ್ರದರ್ಶನ. ಕೊನೆ ಎಸೆತ ಇದೆ ಅಂತ ಕಾಣಿಸುತ್ತೆ. ಮತ್ತೊಮ್ಮೆ ಮಂಜೂರವರು ಎರಡನೇ ಓವರಿನ ಕೊನೆ ಎಸೆತ ಮಾಡಿದಂಥ ಬಾಲು ಮತ್ತೊಂದು ರನ್ ಸೇರ್ಪಡೆ ತಂಡಕ್ಕೆ. 3 ವಿಕೆಟ್ ನಷ್ಟಕ್ಕೆ ತಂಡದ ಒಟ್ಟು ಮೊತ್ತ 7. 12 ಎಸೆತಗಳಲ್ಲಿ 3 ವಿಕೆಟ್ ಅನ್ನ ಕಳೆದುಕೊಂಡು 7 ರನ್ ಅನ್ನ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಕರಿಯಾ ಲೋಡರ್ಸ್ ತಂಡ 3 ವಿಕೆಟ್ ಅನ್ನ ಕಳೆದುಕೊಂಡು 12 ಎಸೆತಗಳಲ್ಲಿ 7 ರನ್ ಅನ್ನ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಮತ್ತೊಮ್ಮೆ 3ನೇ ಓವರ್ನ ಮೊದಲನೇ ಎಸೆತವನ್ನು ಬೌಲರ್ ನೇಮ್ ಗವಿ ಇರಬೇಕು, ತಿಪ್ಪೇಶ್ ಇವರು ಸಹ ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ ಸಹ ಮಾಡ್ತಿದ್ದಾರೆ. ತಿಪ್ಪೇಶ್ ರವರು ಸುಮಾರು ಟೂರ್ನಿಯಲ್ಲಿ ತಿಪ್ಪೇಶ್ ರವರು ಈ ತಂಡಕ್ಕೆ ಒಳ್ಳೆಯ ವಿಕೆಟ್ ಅನ್ನ ಪಡೆದುಕೊಂಡಿದ್ದ. ಮತ್ತೊಮ್ಮೆ ತಿಪ್ಪೇಶ್ ರವರು ಅಂಪೈರ್ ದಾಟಿ ಮಾಡಿದಂಥ ಬಾಲು ಫುಲ್ ಟಾಸ್ ಆದಂಥ ಬಾಲು ಅಷ್ಟೇ ಉತ್ತಮವಾಗಿ ತಳ್ಳಿದ್ದಾರೆ. ಮತ್ತೊಂದು ರನ್ ಸೇರ್ಪಡೆ ತಂಡಕ್ಕೆ. ತಂಡದ ಒಟ್ಟು ಮೊತ್ತ 8, 3 ವಿಕೆಟ್ ನಷ್ಟಕ್ಕೆ. ನೋ ಬಾಲ್ ಎಂದು ತೀರ್ಮಾನ ಕೊಟ್ಟಿದ್ದಾರೆ ಸ್ಟೇಟ್ ಅಂಪೈರ್. ಫ್ರೀ ಹಿಟ್ ಆಗಿರುತ್ತದೆ ಇದು. ತಂಡದ ಒಟ್ಟು ಮೊತ್ತ 9. ನೋಡಬೇಕು ಈ ಫ್ರೀ ಹಿಟ್ ಅಲ್ಲಿ ಯಾವ ತರ ರನ್ ಅನ್ನ ಬಾರಿಸ್ತಾರೆ ಅಂತ ಬ್ಯಾಟ್ಸ್ಮನ್ಗಳು. ಸುಮಾರು ಜನ ಶಾಂತ ರೀತಿಯಿಂದ ಈ ಟೂರ್ನಿಯನ್ನು ಕಾದು ನೋಡ್ತಾ ಇದ್ದಾರೆ. ಒಡೆಯಲು ಹೋಗಿ ವಿಫಲ. ಒಳ್ಳೆಯ ಬೌಲಿಂಗ್ ಪ್ರದರ್ಶನ ತಿಪ್ಪೇಶ್ ರವರಿಂದ. ಮತ್ತೊಮ್ಮೆ ತಿಪ್ಪೇಶ್ ರವರು ಮಾಡಿದಂಥ ಬಾಲು ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದಾರೆ. ಮತ್ತೊಂದು ರನ್ ಸೇರ್ಪಡೆ ತಂಡಕ್ಕೆ. 10. 3ನೇ ಓವರ್ ಚಾಲ್ತಿಯಲ್ಲಿದೆ. ತಂಡದ ಒಟ್ಟು ಮೊತ್ತ 10, 3 ವಿಕೆಟ್ ನಷ್ಟಕ್ಕೆ. ಮತ್ತೊಮ್ಮೆ ತಿಪ್ಪೇಶ್ ರವರು ಗಿರೀಶ್ ರವರಿಗೆ ಎಳೆದು ಬಾರಿಸಿದ್ದಾರೆ. ಗಿರೀಶ್ ರವರು ಅಲ್ಲಿದ್ದ ಫೀಲ್ಡರ್ ಅಷ್ಟೇ ಉತ್ತಮವಾದ ಫೀಲ್ಡಿಂಗ್ ಪ್ರದರ್ಶನ ಮಾಡಿದ್ದಾರೆ. ಅಂಪೈರಿಗೆ ಮನವಿ, ಅಂಪೈರಿಂದ ನಕಾರ. ಮತ್ತೊಂದು ರನ್ ಸೇರ್ಪಡೆ ತಂಡಕ್ಕೆ. ಮತ್ತೊಮ್ಮೆ ತಿಪ್ಪೇಶ್ ರವರು 4-6 ಜೊತೆ ತುಡಿಯಿಂದ ಓಡ್ ಮಾಡಿ ಬಾಲು. ಮತ್ತೊಂದು ರನ್ ಸೇರ್ಪಡೆ ತಂಡಕ್ಕೆ.
ತಂಡದ ಒಟ್ಟು ಮೊತ್ತ 12. ಮೂರನೇ ಓವರ್ ಚಾಲ್ತಿಯಲ್ಲಿದೆ. 3 ವಿಕೆಟ್ ಕಳೆದುಕೊಂಡು ಬಂದೆ. ಮತ್ತೊಮ್ಮೆ ತಿಪ್ಪೇಶ್ ರವರು ಗಿರೀಶ್ ರವರಿಗೆ ಡಾಟ್ ಬಾಲ್ ಆಗಿದೆ. ಮತ್ತೊಮ್ಮೆ ತಿಪ್ಪೇಶ್ ರವರು ಎಳೆದು ಬಾರಿಸಿದ್ದಾರೆ. ಅಲ್ಲಿದ್ದ ಫೀಲ್ಡರ್ ಮಂಜೂರವರು ಅಷ್ಟೇ ಉತ್ತಮವಾದ ಮತ್ತೊಂದು ರನ್ ಸೇರ್ಪಡೆ ತಂಡಕ್ಕೆ. ತಂಡದ ಒಟ್ಟು ಮೊತ್ತ 13. 3 ವಿಕೆಟ್ ನಷ್ಟಕ್ಕೆ. ಅಂಪೈರ್ ಓವರ್ ಮುಕ್ತಾಯನಾ? ಓವರ್ ಮುಕ್ತಾಯ. ಮೂರು ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 13. ಮತ್ತೊಮ್ಮೆ ಮಾಡಿದಂತ ಬಾಲು ಮತ್ತೊಂದು ರನ್ ಸೇರ್ಪಡೆ ತಂಡಕ್ಕೆ. ಒಟ್ಟು ಮೊತ್ತ 14. ಜಯಣ್ಣ 4ನೇ ಓವರಿನ ಬೌಲಿಂಗ್ ಅನ್ನು ಮಾಡಿ ಬಂದಂತ ಜಯಣ್ಣ ಬ್ಯಾಟ್ಸ್ಮನ್ಗಳನ್ನ ಕಟ್ ಹಾಕ್ತಿದ್ದಾರೆ. ಪುರದ ಬೌಲರ್ ಮತ್ತೊಮ್ಮೆ ಜಯಣ್ಣನವರು ಫುಲ್ ಟಾಸ್ ಆದ ಬಾಲ್ ಎಳೆದು ಬಾರಿಸಿದ್ದಾರೆ. ಅಲ್ಲಿದ್ದ ಲಂಗಪ್ನಲ್ಲಿ ಇದ್ದಂತ ಫೀಲ್ಡರ್ ಅಷ್ಟೇ ಉತ್ತಮವಾದ ಫೀಲ್ಡಿಂಗ್ ಪ್ರದರ್ಶನ ಮಾಡಿದ್ದಾರೆ. ಮತ್ತೊಂದು ರನ್ ಸೇರ್ಪಡೆ ತಂಡಕ್ಕೆ. ಒಳ್ಳೆಯ ಕ್ಷೇತ್ರ ರಕ್ಷಣೆ. ಮತ್ತೊಮ್ಮೆ ಜಯಣ್ಣನವರು 4-6 ತುದಿಯಿಂದ ಓಡಿ ಬಂದು ಮಾಡಿದಂತ ಬಾಲು ಗಿರೀಶ್ ರವರು ಹೊಡೆಯಲು ಹೋಗಿ ಅಂಪೈರ್ ಇದು ಬೈಸಾ ಬ್ಯಾಟ್. ಮತ್ತೊಮ್ಮೆ ಜಯಣ್ಣನವರು ಎಳೆದು ಬಾರಿಸಿದ್ದಾರೆ. ನೋ ಬಾಲ್ ಎಂದು ತೀರ್ಮಾನ ಕೊಟ್ಟಿದ್ದಾರೆ ಸ್ಟ್ರೈಟ್ ಅಂಪೈರ್. 1+1. ನೋ ಬಾಲ್ ಆಗಿದೆ. ಎಳೆದು ಬಾರಿಸಲು ಹೋಗಿ ಔಟ್ ಆಗಿ ಇದು ಫ್ರೀ ಹಿಟ್ ಆಗಿರ್ತದೆ. ನಾಟ್ ಔಟ್ ಆಗಿದೆ. ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಜಯಣ್ಣನವರಿಂದ. 4ನೇ ಓವರ್ ಚಾಲ್ತಿಯಲ್ಲಿದೆ. ತಂಡದ ಒಟ್ಟು ಮೊತ್ತ 18. 3 ವಿಕೆಟ್ ನಷ್ಟಕ್ಕೆ. ಮತ್ತೊಮ್ಮೆ ಜಯಣ್ಣನವರು ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಮಾಡ್ತಿದ್ದಾರೆ. ಅಷ್ಟೇ ಉತ್ತಮವಾದ ಕೀಪಿಂಗ್ ಪ್ರದರ್ಶನ ಸಹ ಮಾಡ್ತಿದ್ದಾರೆ. ಮತ್ತೊಮ್ಮೆ ಎಳೆದು ಬಾರಿಸಿದ್ದಾರೆ ಗಿರೀಶ್ ರವರು. ಇದು ಕ್ಯಾಚ್ ಆಗಲು ಸಾಧ್ಯತೆ. ಕ್ಯಾಚ್ ಡ್ರಾಪ್ ಆಗಿದೆ. 1 ರನ್ ನೋಡಿದ್ದಾರೆ. 2 ರನ್ ಸಹ ಓಡ್ತಿದ್ದಾರೆ. 2 ರನ್ ಸೇರ್ಪಡೆ ತನ್ನ ತಂಡಕ್ಕೆ. ತಂಡದ ಒಟ್ಟು ಮೊತ್ತ 20. 4 ಓವರ್ ಮುಕ್ತಾಯಕ್ಕೆ 3 ವಿಕೆಟ್ ಕಳೆದುಕೊಂಡು 20 ರನ್ ಅನ್ನ ಸೇರ್ಪಡೆ ಮಾಡಿಕೊಂಡಿದ್ದಾರೆ ತಂಡ. 24 ಎಸೆತಗಳಲ್ಲಿ 20 ರನ್ ಅನ್ನ ಕಲೆ ಹಾಕಿ 3 ವಿಕೆಟ್ ಅನ್ನ ಕಳೆದುಕೊಂಡಿದೆ.
ರಂಗಸ್ವಾಮಿ 5ನೇ ಓವರಿನ ಮೊದಲನೇ ಎಸೆತ. ರಂಗಸ್ವಾಮಿರವರು ನೋಡಬೇಕು ಇವರು ಸಹ ಯಾವ ತರ ಬೌಲಿಂಗ್ ಅನ್ನು ಮಾಡ್ತಾರೆ. ಇದು ಫುಲ್ ಟಾಸ್ ಆದಂತ ಬಾಲು ಗಾಳಿಯಲ್ಲಿ ತೆಲಿಬಿಟ್ಟಿದ್ದಾರೆ. 6 ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ. ಹರ್ಷ ರೋಮಾಂಚಕವಾದ ಭರ್ಜರಿ 6 ಅನ್ನ ಹೊಡೆದಿದ್ದಾರೆ. ಮತ್ತೊಂದು ರನ್ ಸೇರ್ಪಡೆ ತಂಡಕ್ಕೆ. 2 ರನ್ ಓಡಬಹುದು. ಒಳ್ಳೆಯ ಹೊಂದಾಣಿಕೆ ಓಟ. ಇಪ್ಪತ್ತ 8 ಮತ್ತೊಮ್ಮೆ ರಂಗಸ್ವಾಮಿ ಮಾಡಿದಂತ ಬಾಲು ಇದು ಸಹ ಎಳೆದು ಬಾರಿಸಿದ್ದಾರೆ. ಅಂಪೇರಿಗೆ ಬಲವಾದ ಮನವಿ. ಅಂಪೇರಿಂದ ನಕಾರ. ಹೊಂದಾಣಿಕೆಯ ಓಟ. ಮತ್ತೊಮ್ಮೆ ಎಳೆದು ಬಾರಿಸಿದ್ದಾರೆ. ನೋಡ್ಬೇಕಿದು ಬಾಲ್ ಕಟ್ ಆಗಿದೆ. 1 ರನ್ ನೋಡಿದ್ದಾರೆ. 2 ರನ್ ಸಹ ಓಡ್ತಿದ್ದಾರೆ. 2 ರನ್ ಸೇರ್ಪಡೆ ತಂಡಕ್ಕೆ. ತಂಡದ ಒಟ್ಟು ಮೊತ್ತ 30. ಮತ್ತೊಮ್ಮೆ ಮಾಡಿದಂತ ಬಾಲು ಎಳೆದು ಬರೆಸಿದ್ದಾರೆ. ಅಲ್ಲಿದ್ದ ಫೀಲ್ಡರ್ ಗವೀರ್ ಅವರು ಅಷ್ಟೇ ಉತ್ತಮವಾದ ಫೀಲ್ಡಿಂಗ್ ಪ್ರದರ್ಶನ ಮಾಡಿದ್ದಾರೆ. 1 ರನ್ ಸೇರ್ಪಡೆ ತಂಡಕ್ಕೆ. ತಂಡದ ಒಟ್ಟು ಮೊತ್ತ 31. ಮುಂದಿನ ಪಂದ್ಯ JSL ಬ್ಲಾಸ್ಟರ್ಸ್ ಹೊಸದುರ್ಗ ವರ್ಸಸ್ ಕೇಸರಿ ಕಿಂಗ್ಸ್ ಹೊಸದುರ್ಗ. 2 ಜನ ನಾಯಕರಿಗೆ ಇದು ಪ್ರಥಮ ಕರೆ. ಮತ್ತೊಮ್ಮೆ ಎಳೆದು ಬಾರಿಸಲು ಹೋಗಿ ಗಿರೀಶಣ್ಣ ಬೀಟ್ ಆಗಿದ್ದಾರೆ. ಓವರ್ ಮುಕ್ತಾಯ. 5 ಓವರ್ ಮುಕ್ತಾಯಕ್ಕೆ 3 ವಿಕೆಟ್ ನಷ್ಟಕ್ಕೆ ತಂಡದ ಒಟ್ಟು ಮೊತ್ತ 31. ಕಡೆಯ ಓವರ್ ಮುಂದುವರಿಸಲು ಮಂಜು ಅವರ ಪರಿಚಯ ಪಡಿಸ್ತಾ ಇದೆ ಪುರಾತನ ಪರವಾಗಿ. ಮತ್ತೊಮ್ಮೆ ಮಂಜುರವರು ಕೊನೆ ಓವರಿನ ಮೊದಲನೇ ಎಸೆತ. ಮಂಜು ಅವರಿಗೆ ವಿಕೆಟ್ ಪಡೆದಿದ್ದಾರೆ. ಈ ಒಂದು ಹಂತದಲ್ಲಿ ಬಿರುಸಿನ ದಾಂಡಿಗನ ಮಾಜಿ ಯೋಧರಾದಂತಹ ಪಾಲಾಕ್ಷ ಅವರ ಅಂಕಣ ಪ್ರವೇಶ ಪಡಿತಾ ಇದೆ ಕಾರ್ಯಾಚರಣದ ಪರವಾಗಿ. ಮಾಜಿ ವೀರ ಯೋಧರು ಸಹ ಇವರು ಈ ಒಂದು ಪಂದ್ಯಕೂಟಕ್ಕೆ ಆಗಮಿಸಿ ತನ್ನ ಪ್ರದರ್ಶನ ಪಡೆಯಕ್ಕೆ ಬಂದಿರತಕ್ಕಂತಹ ಪಾಲಾಕ್ಷ ಅವರು ಭಾರತದ ಸೇನೆಯಲ್ಲಿ ಕಾರ್ಯನಿರ್ವಹಿಸಿ ಹೊಸದುರ್ಗಕ್ಕೆ ನಿವೃತ್ತಿಯಾಗಿ ಬಂದಿರ್ತಾರೆ. ದ್ವಿತೀಯ ಬಾರಿಗೆ ಮಂಜು ಓಡಿ ಬಂದು ಅಂಪೈರ್ ಮಂಜು ಅವರ ಅಪ್ಪಣೆ ಪಡೆದು ಓಡಿ ಬಂದು ಎಸೆದ ಚೆಂಡನ್ನು ಗಾಳಿಯಲ್ಲಿ ತಿಳಿಸಿದ್ದಾರೆ. ಮಧ್ಯ ಕ್ಯಾಚ್ ಓಡಿ ಬಂದು ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ. ಮಧ್ಯ
ತಂಡಕ್ಕೆ ಓಟಗಳ ಬದಿ ಮಧ್ಯ ಚಾನ್ಸ್ ಇದೆ, ಅದು ಸಹ ಮಿಸ್ ಮಾಡಿದ್ದಾರೆ. ಅಲ್ಲಿ ತಂಡಕ್ಕೆ ಹವಳಿ ಓಟಗಳ ಸೇರ್ಪಡೆ ಆಗ್ತಾ ಇದೆ. ಮುಖಾಂತರ ತಂಡದ ಮೊತ್ತ 33ಕ್ಕೆ ತಲುಪ್ತಾ ಇದೆ. ಮತ್ತೊಮ್ಮೆ ಮಂಜುರವರು ಮಾಡಿದಂಥ ಬಾಲ್ ಎಳೆದು ಬಾರಿಸಿದ್ದಾರೆ. ಅಲ್ಲಿದ್ದ ಫೀಲ್ಡರ್ ಅಷ್ಟೇ ಉತ್ತಮವಾದ ಮತ್ತೊಂದು ರನ್ ಸೇರ್ಪಡೆ ತಂಡಕ್ಕೆ. ತಂಡದ ಒಟ್ಟು ಮೊತ್ತ 34. ಮತ್ತೊಮ್ಮೆ ಮಂಜುರವರು ಎಳೆದು ಬಾರಿಸಿದ್ದಾರೆ. ಮತ್ತೊಂದು ರನ್ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 34. ಕೇಸರಿ ಕಿಂಗ್ಸ್ ತಂಡದ ನಾಯಕರು ದಯಮಾಡಿ ಬರಬೇಕು. ಈಗಾಗಲೇ JSR ತಂಡದ ನಾಯಕರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಇಲ್ಲಿ ವೈಡ್ ಮೂಲಕ ಮತ್ತೊಂದು ರನ್ ಸೇರ್ಪಡೆ. ತಂಡದ ಒಟ್ಟು ಮೊತ್ತ ಈ ಒಂದು ಟಾಸ್ ಪ್ರತಿಕ್ರಿಯೆಯನ್ನು ದಯಮಾಡಿ ಚೌಡಾಪುರ ನೆರವೇರಿಸಿಕೊಡ್ಬೇಕು. ಈಗ ಎಳೆದು ಬಾರಿಸಿದ್ದಾರೆ. ಲೀಲಾಜಾಲವಾಗಿ ಗಾಳಿಯಲ್ಲಿ ತೇಲಿಬಿಟ್ಟಿದ್ದಾರೆ. ಇದು 6 ಎಂದು ಒಳ್ಳೆಯ ಬಿರುಸಿನ ಹೊಡೆತ. ಗಿರೀಶ್ ರವರು 42. ತಂಡದ ಒಟ್ಟು ಮೊತ್ತ 4 ವಿಕೆಟ್ ನಷ್ಟಕ್ಕೆ. ತಂಡದ ಒಟ್ಟು ಮೊತ್ತ 42. ಇದು ಕೊನೆ ಎಸೆತ. ಮತ್ತೊಮ್ಮೆ ಲೀಲಾಜಾಲವಾಗಿ ಗಾಳಿಯಲ್ಲಿ ತೇಲಿಬಿಟ್ಟಿದ್ದಾರೆ. ಇದು 6 ಆಗಿದೆ. 48. ತಂಡದ ಒಟ್ಟು ಮೊತ್ತ 48. ಗಿರೀಶ್ ರವರು ಭರ್ಜರಿ 2 6 ಅನ್ನ ಬಾರಿಸಿದ್ದಾರೆ. ಒಳ್ಳೆಯ ತಂಡಕ್ಕೆ ರನ್ನನ್ನು ಕಲೆ ಹಾಕಿಕೊಟ್ರು ಗಿರೀಶ್ ರವರು. ಒಳ್ಳೆಯ ಬಿರುಸಿನ ಹೊಡೆತಗಾರ ಗಿರೀಶ್ ರವರ ವೈಯಕ್ತಿಕ ಮೊತ್ತ 25. ತನ್ನ ತಂಡಕ್ಕೆ ಒಳ್ಳೆಯ ಕಾಣಿಕೆಯನ್ನ ನೀಡಿಕೊಂಡ್ರು ಗಿರೀಶ್ ರವರು. 25 ರನ್ನನ್ನ ಕೂಡಾಕಿದ್ದಾರೆ. 2 ಭರ್ಜರಿ 6 ರನ್ನ ಬಾರಿಸಿ ತನ್ನ ತಂಡ
ಔಟ್ಸೈಡ್ ಆಫ್ ಸ್ಟಂಪ್ ಏನೋ ಸೂಚನೆಗಳು ಬರ್ತಾ ಇದೆ. ವೈಡ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಇನ್ನಿಂಗ್ಸ್ ಆರಂಭನ ಪಡ್ಕೊಳ್ತಾ ಇದೆ. ಒಂದೊಡ್ದ ಸೇರ್ಪಡೆ 1 ಫಾರ್ ವಿದೌಟ್ ಲಾಸ್. ಆರಂಭಿಕ ಹಂತದಲ್ಲಿ 49ರ ಟಾರ್ಗೆಟ್ ಅನ್ನು ಕೂಡ ಚೇಸಿಂಗ್ ಮಾಡಬೇಕಾಗ್ತದೆ. ಎಸಗಾರಿಕೆಯಲ್ಲಿ ಗಿರೀಶನ ಪರಿಚಯನ ಪಡ್ಕೊಳ್ಬೇಕಾಗ್ತದೆ. ಅಂತಿಮ ಹಂತದಲ್ಲಿ 2 ಸಿಡಿಲ್ ನಂಬರ್ನ ಸಿಕ್ಸರ್ ಅನ್ನು ದಾಖಲಿಸಿರುವಂತಹ ಆಟಗಾರ ಮತ್ತೆ ಎಸಗಾರಿಕೆಯಲ್ಲಿ ಆರಂಭಿಕ ಓವರ್ನ ಪರಿಚಯವನ್ನ ಕೂಡ ಮಾಡಿಕೊಡ್ತಾ ಇದೆ. ಯಶಸ್ಸಿನ ಪಂದ್ಯಾಕೂಟಗಳ ಮುಂದುವರಿಕೆಯನ್ನು ಪಡ್ಕೊಂಡ್ರೆ ಬಹುಶಃ ಈ ಒಂದು ಟೂರ್ನಿಮೆಂಟ್ ಅನ್ನ ಜಯಿಸುವಂತ ತಂಡ 25,000 ನಗದಿನ ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ 15,000 ಜೊತೆಗೆ ಆಕರ್ಷಕ ಟ್ರೋಫಿ ಮತ್ತೆ ಪಂದ್ಯಾಕೂಟವನ್ನ ನಿರ್ಣಾಯಕರಿಗೆ ಸೂಚನೆಯನ್ನು ತೋರ್ಪಡಿಸ್ತಾ ಇದ್ದಾವೆ. ಶೀಘ್ರವಾಗಿ ಮುಂದುವರಿಸಿ ಅನ್ನೋದನ್ನ ತಿಳಿಸ್ತಾ ಇದ್ದಾವೆ. ಬಹುಶಃ ಕರ್ನಾಟಕ ರಾಜ್ಯ ಟೆನ್ನಿಸ್ ಬಾಲ್ ಕ್ರೀಡಾ ಪಂದ್ಯಾಕೂಟವನ್ನು ಕಂಡ್ರೆ ಬಹುಶಃ ಬಹಳಷ್ಟು ಯಶಸ್ಸಿನ ರಾಜ್ಯ ಮಟ್ಟದ ಪಂದ್ಯಾಕೂಟಗಳು ಸಾಗ್ತಾ ಇದೆ. ಬಹುಶಃ ಕಳೆದ ಹೊಸನಗರದ ಅಂಗಣದಲ್ಲಿ ಫ್ರೆಂಡ್ಸ್ ಟ್ರೋಫಿಯ ಮುಖಾಂತರವಾಗಿ ಯಶಸ್ಸಿನ ಒಂದು ಪಂದ್ಯ ರಾಜ್ಯ ಮಟ್ಟದ ಪ್ರತಿಷ್ಠಿತ ಪಂದ್ಯಾಕೂಟ ಸಾಗಿತ್ತು. ಆ ಒಂದು ಪಂದ್ಯಾಕೂಟದಲ್ಲಿ ಜೈ ಕರ್ನಾಟಕ ಕ್ರಿಕೆಟರ್ಸ್ ಪಂದ್ಯಾಟವನ್ನು ಜಯಿಸಿದ್ರೆ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನ ರಿಯಲ್ ಫೈಟರ್ ಜಾನ್ಸನ್ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿತ್ತು. 12ನೇ ಆಟಗಾರರು ಲೈವ್ ಸ್ಕೋರ್ ಅಪ್ಡೇಟ್ ಆಗ್ತಾ ಇದೆ. ಅಲ್ಲಿ ದಯವಿಟ್ಟು ಆ ಒಂದು ವೇದಿಕೆಗೆ ಹೋಗಬೇಕು, ದಯವಿಟ್ಟು ಗಮನಿಸಿ. ಅಲ್ಲಿ ವಾಯ್ಸ್ ವರ್ಡ್ಸ್ ಮುಖಾಂತರವಾಗಿ ಪಂದ್ಯಾಟದ ನೇರ ಪ್ರಸಾರಗಳು ಸಾಗ್ತಾ ಇದೆ. ದಯವಿಟ್ಟು 12ನೇ ಆಟಗಾರರನ್ನ ಅಲ್ಲಿ ಕಳಿಸ್ಕೊಡ್ಬೇಕು. ದಯವಿಟ್ಟು ಸಂಘಟಕರು ಗಮನಿಸಿ, ಇಲ್ಲವಾದ್ರೆ ಪಂದ್ಯಾಟ ಮತ್ತಷ್ಟು ವಿಳಂಬವಾಗ್ತದೆ, ಅಲ್ಲಿ ಸ್ಕೋರರ್ಗೆ ಸಮಸ್ಯೆ ಆಗ್ತದೆ. ಮುಂದಿನ ಪಂದ್ಯಾಟದಲ್ಲೂ ಕೂಡ ಎರಡೂ ತಂಡದ ಪ್ಲೇಯಿಂಗ್ 11 ಹಾಗೇನೆ 12ನೇ ಆಟಗಾರರು ದಯವಿಟ್ಟು ಅಲ್ಲಿ ಪ್ಲೇಯಿಂಗ್ 11 ಸದಸ್ಯರ ಹೆಸರನ್ನು ತಿಳಿಸಬೇಕಾಗ್ತದೆ. ದಯವಿಟ್ಟು 12ನೇ ಆಟಗಾರರು ಶೀಘ್ರಗತಿಯಲ್ಲಿ ಆಗಮಿಸಿ ಅನ್ನೋದನ್ನು ತಿಳಿಸ್ತಾ ಯಶಸ್ಸಿನ ಪಂದ್ಯಾಕೂಟ ಮತ್ತೆ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಬಹುಶಃ 5 ದಿನದ ಹೋರಾಟಗಳು, 18 ತಂಡಗಳು, ಲೀಗ್ ಮಾದರಿಯ ಪಂದ್ಯಾಕೂಟ ತರುವಾಯ ನಾಕ್ಔಟ್, ಸೆಮಿಫೈನಲ್ ಪಂದ್ಯಾಟ, ಫೈನಲ್ ಹೋರಾಟಗಳು ಕೂಡ ಸಾಗ್ತದೆ. ಬಹುಶಃ ಪ್ರಸ್ತುತವಾಗಿ ಬಹಳಷ್ಟು ಪಂದ್ಯಾಕೂಟಗಳು ಮುಂದುವರಿಕೆಯನ್ನು ಪಡ್ಕೊಂಡ್ರೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಹೊಸದುರ್ಗ ಅಂಗಣದಲ್ಲಿ ಯೂಟ್ಯೂಬ್ ಮುಖಾಂತರವಾಗಿ ನೇರ ಪ್ರಸಾರದ ಪಂದ್ಯಾಕೂಟಗಳು ಕೂಡ ಸಾಗ್ತಾ ಇದೆ. ವಾಯ್ಸ್ ವರ್ಡ್ಸ್ ಮುಖಾಂತರವಾಗಿ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು, ಸುಂದರತೆ ಆಟ, ಅದರ ಮೂಲಕ ಸೀಮಾರಕ್ಕೆ ಗಮನಿಸಿದ ಬೌಂಡ್ರಿ. ಆರಂಭಿಕ ಹಂತದಲ್ಲಿ ಪವರ್ ಪ್ಲೇನ ಒಂದು ಸಂಪೂರ್ಣ ಲಾಭವನ್ನ ಆರಂಭಿಕ ದಾಂಡಿಗ ಅಶೋಕ್ ಪಡ್ಕೊಳ್ತಾ ಇದ್ದಾನೆ. ಮೊದಲ ಚೆಂಡಿನಲ್ಲಿ ಫೈನ್ ಲೆಗ್ ಮುಖಾಂತರವಾಗಿ ಬಹಳಷ್ಟು ಸುಂದರತೆ ಬೌಂಡರಿಯನ್ನು ದಾಖಲಿಸಿದ್ರು. 49ರ ಗುರಿಯನ್ನು ಪಡ್ಕೊಳ್ಬೇಕಾಗ್ತದೆ. ಆರಂಭಿಕ ದಿನದ 4ನೇ ಪಂದ್ಯಾಟ, ಬೀಸೋ ಪ್ರಯತ್ನ, ಸುಂದರತೆ ಹೊಡೆತ, ತನ್ಮೂಲಕ ಸೀಮಾರಕ್ಕೆ ಗಮನಿಸಿದ ಬೌಂಡ್ರಿ. ಬ್ಯಾಕ್ ಟು ಬ್ಯಾಕ್ ಬೌಂಡರಿಯನ್ನ ಯಶಸ್ವಿಯಾಗಿ ಆರಂಭಿಕ ದಾಂಡಿಗ ಅಶೋಕ್ ದಾಖಲಿಸ್ತಾ ಇದ್ದಾನೆ. ಮೊದಲ ಹಂತದಲ್ಲಿ ಆರಂಭಿಕ ಸೆಷನ್ ನಲ್ಲಿ ಗಿರೀಶ್ 2 ಸಿಕ್ಸರ್ ಅಂತಿಮ ಹಂತದಲ್ಲಿ ದಾಖಲಿಸಿದ್ರು. ಈಗ 2 ಚೆಂಡುಗಳ ಮುಂದೆ ಭರ್ಜರಿ ಆರಂಭವನ್ನು ಪಡ್ಕೊಳ್ತಾ ಇದೆ. 9ಕ್ಕೆ ತಲುಪ್ತಾ ಇದೆ. 3ನೇ ಚೆಂಡಿಗಾಗಿ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು, ನೋಮ್ಯಾನ್ಸ್ ಲ್ಯಾಂಡ್ ಹೊಡೆತ, ತನ್ಮೂಲಕ ಸೀಮಾರಕ್ಕೆ ಗಮನಿಸಿದ ಬೌಂಡ್ರಿ. 2ನೇ ಸೆಷನ್ ನಲ್ಲಿ ಮೊದಲ ಹ್ಯಾಟ್ರಿಕ್ ಬೌಂಡರಿಯನ್ನ ಲೀಲಾಜಾಲವಾಗಿ ದಾಖಲಿಸಿರುವಂತಹ ಆಟಗಾರ ಅಶೋಕ ಈ ಒಂದು ಟೂರ್ನಿಮೆಂಟ್ ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆರಂಭಿಕ ಹಂತದಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನು ನೀಡ್ತಾ ಇರುವಂತಹ ಆಟಗಾರರು. 3 ಸತ 13 ಓಟವನ್ನು ದಾಖಲಿಸಿರುವಂತಹ ತಂಡ ಟೆರಿಫಿಕ್ ಹಂಟರ್ಸ್ಗಳು. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು, ಮತ್ತೆ ಬೀಸೋ ಪ್ರಯತ್ನ, ತನ್ಮೂಲಕ ಕ್ಷೇತ್ರ ರಕ್ಷಣ ವೈಫಲ್ಯ, ಸೀಮಾರಕ್ಕೆ ಗಮನಿಸಿದ ಬೌಂಡ್ರಿ. 4 ಸತ ಭರ್ಜರಿ 4ನೇ ಬೌಂಡರಿ. ಸ್ವಲ್ಪ ಮಟ್ಟಿಗೆ ಆರಂಭಿಕವಾಗಿ ಶಾರ್ಟ್ ಆಗಿರ್ತಕ್ಕಂಥ ಚೆಂಡನ್ನ ಗಿರೀಶ ಮುಂದುವರಿಸ್ತಾ ಇದ್ದಾನೆ.
ಮೊದಲ ಹಂತದಲ್ಲಿ ಪವರ್ ಪ್ಲೇನ ಸಂಪೂರ್ಣ ಲಾಭವನ್ನ ಈಗ ಟೆರಿಫಿಕ್ ನ ಹಂಟರ್ಸ್ ಆರಂಭಿಕ ದಾಂಡಿಗರು ಅಶೋಕ ಭರ್ಜರಿ 4ನೇ ಬೌಂಡರಿಯನ್ನು ದಾಖಲಿಸಿದರೆ ಪೂರ್ಣಾಂಕದಲ್ಲಿ ಬೀಳ್ತಾ ಇದೆ ತನ್ಮೂಲಕ ರೇಖೆನ ಗಮನಿಸ್ತಾ ಇದೆ ಬೌಂಡ್ರಿ ನಿರ್ಣಾಯಕರಿಂದ ನೋಬಾಲ್ ಅನ್ನೋ ಸೂಚನೆ 1+4 5 ಓಟದ ಸೇರ್ಪಡೆ ಆರಂಭಿಕ ಹಂತದಲ್ಲಿ ಹೊಸದುರ್ಗದ ಕ್ರೀಡಾಂಗಣದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆರಂಭಿಕ ಹಂತದಲ್ಲಿ ಈಗ ಅಶೋಕ್ ದಾಖಲಿಸ್ತಾ ಇದ್ದಾನೆ 4 ಚೆಂಡುಗಳ ಮುಂದೆ ನೋಬಾಲ್ ಸಹಿತ ಭರ್ಜರಿ 5ನೇ ಬೌಂಡರಿಯನ್ನು ಲೀಲಾಜಾಲವಾಗಿ ದಾಖಲಿಸಿರುವಂತಹ ಆಟಗಾರ ಬಹುಶಃ ಹೊಸದುರ್ಗದ ಅಂಗಣದಲ್ಲಿ ದಾಖಲೆಯನ್ನ ಮಾಡುವ ನಿಟ್ಟಿನಲ್ಲಿ ದಾಂಡಿಗೋತವನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರರು ಅಶೋಕ ಹಂತದಲ್ಲಿ 22ಕ್ಕೆ ತಲುಪ್ತಾ ಇದೆ ಮತ್ತೆ ಹಸಗಾರಿಕೆಯನ್ನು ಮುಂದುವರಿಸಬೇಕಾಗ್ತದೆ ಸುಂದರತೆ ಹೊಡೆತ ತನ್ಮೂಲಕ ಚೆಂಡು ಸೀಮಾರಕ್ಕೆನ ಕಮಿಸಾದ ಬೌಂಡ್ರಿ ಹೊಸದುರ್ಗದ ಅಂಗಣದಲ್ಲಿ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಆಟಗಾರ 5 ಚೆಂಡುಗಳ ಮುಂದೆ ಭರ್ಜರಿ 6ನೇ ಬೌಂಡರಿ ನೋಬಾಲ್ ಮುಖಾಂತರವಾಗಿ ಸುಂದರತೆ ಆಟ ನೋಮ್ಯಾನ್ಸ್ ಲ್ಯಾಂಡ್ ಹೊಡೆತ ತನ್ಮೂಲಕ ಸೀಮಾರಕ್ಕೆ ಗಮನಿಸಿದ ಬೌಂಡ್ರಿ ಆರಸತ ಭರ್ಜರಿ 7ನೇ ಬೌಂಡರಿಯನ್ನು ಲೀಲಾಜಾಲವಾಗಿ ದಾಖಲಿಸಿರುವಂತಹ ಆಟಗಾರ ಬಹುಶಃ ಇವತ್ತಿನ ದಿನ ಹೊಸದುರ್ಗದ ಯಶಸ್ಸಿನ ಪಂದ್ಯಕೂಟ ರಾಯಣ್ಣ ಪ್ರೀಮಿಯರ್ ಲೀಗ್ ನಲ್ಲಿ ಹೊಸ ದಾಖಲೆಯನ್ನ ಸೃಷ್ಟಿ ಮಾಡ್ತಾ ಇರುವಂತಹ ಏಕಮಾತ್ರ ಕ್ರಿಕೆಟಿಗ ಅಶೋಕ್ ಈ ಹಂತದಲ್ಲಿ ಟೆರಿಫಿಕ್ ಹಂಟರ್ಸ್ ಪರವಾಗಿ ಮೊದಲ ಹಂತದಲ್ಲಿ 25 ಓಟವನ್ನ ದಾಖಲಿಸಿರುವಂತಹ 30 ಓಟವನ್ನ ದಾಖಲಿಸಿರುವಂತಹ ತಂಡ 1 ನೋಬಾಲ್ 1 ವೈಡ್ ಬಾಲ್ ಮುಖಾಂತರವಾಗಿ ಭರ್ಜರಿ 7 ಬೌಂಡರಿ ಪಂದ್ಯಕೂಟವನ್ನು ಅತಿ ಶೀಘ್ರದಲ್ಲಿ ಮುಗಿಸುವ ಹಂತವನ್ನ ಟೆರಿಫಿಕ್ ಹಂಟರ್ಸ್ ಆಟಗಾರರು ದಾಖಲಿಸಿದ್ದಾರೆ ಬಹುಶಃ ಕ್ರೀಡಾ ವಲಯದಲ್ಲಿ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಆಟಗಾರ ಬಹುಶಃ ರಾಜ್ಯ ಕ್ರಿಕೆಟ್ ನಲ್ಲಿ ಬಹಳಷ್ಟು ಆಟಗಾರರು 6 ಚೆಂಡುಗಳ ಮುಂದೆ 6 ಸಿಕ್ಸರ್ ಅನ್ನು ದಾಖಲಿಸಿದ್ರೆ ಇವತ್ತಿನ ದಿನ ಹೊಸದುರ್ಗದ ಅಂಗಣದಲ್ಲಿ ಹೊಸ ದಾಖಲೆಯನ್ನು ನಿರ್ಮಿಸ್ತಾ ಇರುವಂತಹ ಆಟಗಾರರು ಕೂಡ 6 ಸತ ಭರ್ಜರಿ 7 ಬೌಂಡರಿಯನ್ನು ನೋಬಾಲ್ ಮುಖಾಂತರವಾಗಿ 1 ಬೌಂಡರಿ ತರುವಾಯ 6 ಚೆಂಡುಗಳ ಮುಂದೆ 6 ಭರ್ಜರಿ ಬೌಂಡರಿಯನ್ನು ದಾಖಲಿಸಿರುವಂತಹ ಆಟಗಾರರು ಸುಂದರತೆ ಹೊಡೆತ ತನ್ಮೂಲಕ ಮತ್ತೆ ಸ್ಕ್ವೇರ್ ಲೆಗ್ ಮುಖಾಂತರವಾಗಿ ಸೀಮಾರಕ್ಕೆ ಗಮನಿಸಿದ ಬೌಂಡ್ರಿ ಬೌಲರ್ ಮೊದಲ ಹಂತದಲ್ಲಿ ಬಹುಶಃ ಅತಿ ಶೀಘ್ರವಾಗಿ ಪಂದ್ಯಕೂಟವನ್ನು ಮುಗಿಸುವ ಹಂತವನ್ನು ಟೆರಿಫಿಕ್ ನ ಆರಂಭಿಕ ದಾಂಡಿಗರು ದಾಖಲಿಸಿದ್ದಾರೆ 7 ಸತ 8ನೇ ಬೌಂಡರಿ ಕೂಡ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ ಯಶಸ್ಸಿನ ಆರಂಭ ಸಿಡಿಲ್ ಹಬ್ಬದ ಆಟವನ್ನು ಆರಂಭಿಕ ದಾಂಡಿಗರು ದಾಖಲಿಸಿದ್ದಾರೆ ಹರ್ಷ ಎಸಗಾರಿಕೆಯಲ್ಲಿ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಬಹಳಷ್ಟು ಉತ್ತಮ ರೀತಿ ಎಸವನ್ನು ದಾಖಲಿಸಿದ್ರು ಮೊದಲ ಹಂತದಲ್ಲಿ ಆರಂಭಿಕ ಓವರ್ನ ಚಾಲ್ತಿಯಲ್ಲಿ ಗಿರೀಶ್ ಯಶಸ್ಸಿನ ಎಸಗಾರಿಕೆಯನ್ನು ತೋರ್ಪಡಿಸ್ತಾ ಇಲ್ಲ 6 ಚೆಂಡುಗಳ ಆಟದ ಮುಂದೆ ಭರ್ಜರಿ 7 ಬೌಂಡರಿಯನ್ನು ಬಿಟ್ಕೊಡ್ತಾ ಇರುವಂತಹ ಬೌಲರ್ ಕೂಡ 1 ನೋಬಾಲ್ ಎಸೆದಿದ್ರು 1 ವೈಡ್ ಬಾಲ್ ಕೂಡ ಹೆಚ್ಚುವರಿ ಮುಖಾಂತರವಾಗಿ ಓಟಗಳು ಸೇರ್ಪಡೆಯನ್ನು ಕಂಡಿತ್ತು ಸುಂದರತೆ ಎಸಗಳು ಬರ್ತಾ ಇದೆ ಮತ್ತೆ ಸುಂದರತೆ ನೋಮ್ಯಾನ್ಸ್ಲ್ಯಾಂಡ್ ಹೊಡೆತವನ್ನು ಕಟ್ ಮಾಡೋ ಮುಖಾಂತರವಾಗಿ ಸೀಮಾರಕ್ಕೆ ಅಂಚಿನಲ್ಲಿ ಮತ್ತೆ ಕ್ಷೇತ್ರಕ್ಷಣನ ಪಡ್ಕೊಂಡ್ರು ಮತ್ತೆ 3 ಓಟದ ಸೇರ್ಪಡೆ ಆಗ್ತಾ ಇದೆ ಬಹುಶಃ ಇದೇ ರೀತಿ ಆಟವನ್ನು ಕಂಡ್ರೆ ಬಹುಶಃ ಕರ್ನಾಟಕ ರಾಜ್ಯ ಟೆನ್ನಿಸ್ ನಲ್ಲಿ ಬಹಳಷ್ಟು ಆಟಗಾರರಿದ್ದಾರೆ ಸಿಕ್ಸರ್ ಬೌಂಡರಿ ಮುಖಾಂತರವಾಗಿ ಬಹಳಷ್ಟು ದಾಖಲೆಯನ್ನ ನಿರ್ಮಿಸಿರುವಂತಹ ಆಟಗಾರರು ಬಹುಶಃ ಕಳೆದ ವಾರವಷ್ಟೇ ಬೆಂಗಳೂರಿನಲ್ಲಿ ರಾಜಾ ಸಾಲಿಗ್ರಾಮ ಬಹಳಷ್ಟು ಉತ್ತಮ ರೀತಿಯ ಆಟವನ್ನ ಆಕರ್ಷಕ ಅರ್ಧ ಶತಕವನ್ನು ದಾಖಲಿಸಿದ್ರು ಕುಂದಾಪುರದ ಗಾಂಧಿ ಮೈದಾನದ ಒಂದು ದಾಖಲೆಯನ್ನು ಕಂಡ್ರೆ ಬಹುಶಃ ಪ್ರಸ್ತುತವಾಗಿ ರಿಯಲ್ ಫೈಟರ್ಸ್ ಜಾನ್ಸನ್ ಪರವಾಗಿ ಆಡ್ತಾ ಇರುವಂತಹ ಆಟಗಾರ ರಾಜಾ ಸಾಲಿಗ್ರಾಮ ಕುಂದಾಪುರದ ಗಾಂಧಿ ಮೈದಾನದಲ್ಲಿ 6 ಓವರ್ಗಳ ಪಂದ್ಯಾಟದಲ್ಲಿ ಆಕರ್ಷಕ ಶತಕವನ್ನು ದಾಖಲಿಸಿರುವಂತಹ ಆಟಗಾರರಾದ್ರೆ ಇವತ್ತಿನ ದಿನ ಆರಂಭಿಕ ಹಂತದಲ್ಲಿ ಅಶೋಕ್ 6 ಚೆಂಡುಗಳ ಮುಂದೆ ಭರ್ಜರಿ 7 ಬೌಂಡರಿಯನ್ನು ದಾಖಲಿಸಿರುವಂತಹ ಆಟಗಾರ ಮತ್ತೆ ನೋಮ್ಯಾನ್ಸ್ಲ್ಯಾಂಡ್ ಹೊಡೆತ ತನ್ಮೂಲಕ ಹುದ್ದರಿ ಆಘಾತ ಮೊದಲ ಬ್ರೇಕ್ ಥ್ರೂ
ಮೊದಲ ಹಂತದಲ್ಲಿ ಒಂದು ಬೌಂಡರಿ 3 ಓಟದ ಸಹಿತ 7 ಓಟವನ್ನ ಪಡ್ಕೊಂಡಿರುವಂತ ಆಟಗಾರರು ಜಯಣ್ಣ ಇನ್ನಿಂಗ್ಸ್ ಅಂತ್ಯವನ್ನ ಪಡ್ಕೊಳ್ತಾ ಇದೆ. ಮೊದಲ ಹುದ್ದರಿ ಆಘಾತ ಈಗ 39ಕ್ಕೆ 39 ಲಾಸ್ ಆಫ್ 1 ವಿಕೆಟ್. ಈ ಹಂತದಲ್ಲಿ ಇನ್ನು ಕೂಡ 10 ಓಟವನ್ನ ಪಡ್ಕೊಳ್ಬೇಕಾಗ್ತದೆ. ಮೊದಲ ಹಂತದಲ್ಲಿ ಎಸ್ಎಸ್ಸಿನ ಆರಂಭಿಕ 48 ಓಟವನ್ನು ದಾಖಲಿಸಿದ್ರು ಕೂಡ ಎರಡನೇ ಸೆಷನ್ ನಲ್ಲಿ ಆಟಗಾರರು ಎರಡನೇ ಸೆಷನ್ ನಲ್ಲಿ ಎಸ್ಎಸ್ಸಿನ ಎಸಗಾರಿಕೆಯನ್ನು ತೋರ್ಪಡಿಸ್ತಾ ಇಲ್ಲ. ಬೌಂಡರಿಯನ್ನು ಬಿಟ್ಕೊಡ್ತಾ ಇದ್ದಾರೆ. ಸ್ಟೆಪ್ ಔಟ್ ಮಾಡೋ ಪ್ರಯತ್ನಗಳು ಬರ್ತಾ ಇದೆ. ಸುಂದರತೆ ಆಟವನ್ನ ಈಗ ಅಶೋಕ್ ದಾಖಲಿಸ್ತಾ ಇದ್ದಾನೆ. ಭರ್ಜರಿ 7 ಬೌಂಡರಿ ಮುಖಾಂತರವಾಗಿ 29 ಓಟವನ್ನು ದಾಖಲಿಸ್ತಾ ಇರುವಂತ ಟೂರ್ನಮೆಂಟ್ ನಲ್ಲಿ ಎಸ್ಎಸ್ಸಿ ಆರಂಭಿಕ ಹಂತವನ್ನು ಪಡ್ಕೊಂಡಿರುವಂತ ಆಟಗಾರರು. ಹೊಸ ದಾಂಡಿಗ ರಂಗಸ್ವಾಮಿ ಅಂಕಣಕ್ಕೆ ಎಂಟ್ರಿ. ಸ್ಟ್ರೈಕರ್ ಅನ್ನು ಪಡ್ಕೊಳ್ತಾ ಇರುವಂತ ಆಟಗಾರರು. ಬೀಸುವ ಪ್ರಯತ್ನ, ನೋ ಮ್ಯಾನ್ಸ್ ಲ್ಯಾಂಡ್ ಹೊಡೆತ, ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸೀಮಾರಕ್ಕೆ ಕಮಿಸ್ತಾ ಇದೆ ಬೌಂಡ್ರಿ. ಮೊದಲ ಬೌಂಡರಿಯನ್ನು ರಂಗಸ್ವಾಮಿ ದಾಖಲಿಸ್ತಾ ಇದ್ದಾರೆ. ಬಹುಶಃ ಆರಂಭಿಕ ಹಂತದಲ್ಲಿ ಸಂಘಟಕರಿಗೆ ಸಮಯವನ್ನ ಉಳಿಸುವ ಪ್ರಯತ್ನವನ್ನ ಟೆರಿಫಿಕ್ ಹಂಟರ್ಸ್ ಆಟಗಾರರು ಮುಂದುವರಿಸ್ತಾ ಇದ್ದಾರೆ. ಬಹುಶಃ ಮುಕ್ತಾಯ ಕಂಡಿರ್ತಕ್ಕಂಥ 12 ಚೆಂಡುಗಳ ಆಟದ ಮುಂದೆ ಭರ್ಜರಿ 44 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇನ್ನು ಕೂಡ 24 ಚೆಂಡು ಅರ್ಥಾತ್ 4 ಓವರ್ಗಳ ಆಟದಲ್ಲಿ ಕೇವಲ 5 ಓಟವನ್ನು ದಾಖಲಿಸಲೇಬೇಕಾಗ್ತದೆ. ಎಸಗಾರಿಕೆಯಲ್ಲಿ ಟಿಕೋಲಾ ಅವರನ್ನ ಪರಿಚಯಿಸುವ ಪ್ರಯತ್ನಗಳು ಬರ್ತಾ ಇದೆ. ಆರಂಭಿಕ ಹಂತದಲ್ಲಿ 48 ಓಟವನ್ನ ಪಡ್ಕೊಂಡ್ರು ಕೂಡ ಉಳಿಸುವ ಹಂತದಲ್ಲಿ ಈಗ ಬೌಲರ್ಸ್ ಗಳು ಕೈ ಕೊಡ್ತಾ ಇದ್ದಾರೆ. ಎಸ್ಎಸ್ಸಿನ ಎಸಗಾರಿಕೆಯನ್ನು ತೋರ್ಪಡಿಸ್ತಾ ಇಲ್ಲ. ಬೌಂಡರಿ ಮೇಲೆ ಬೌಂಡರಿಯನ್ನು ಬಿಟ್ಕೊಡ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಎಸ್ಎಸ್ಸಿನ ಡಾಟ್ ಬಾಲ್ ಕಂಡ್ರು ಕೂಡ ಡಾಟ್ ಬಾಲ್ ಗಳ ಜೊತೆಗೆ ಹುದ್ದರಿಯನ್ನು ಪಡ್ಕೊಳ್ಬೇಕಾಗ್ತದೆ. ಕ್ರಿಕೆಟ್ ಆಟ ಅದೃಷ್ಟ ದುರಾದೃಷ್ಟದ ಆಟ. ಈಗ ಮತ್ತೆ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ ರಾಯಣ್ಣ ಪ್ರೀಮಿಯರ್ ಲೀಗ್ ಮುಖಾಂತರವಾಗಿ. ಎಸ್ಎಸ್ಸಿನ ಪಂದ್ಯಾಕೂಟದ ನೇರ ಪ್ರಸಾರ ವಾಯ್ಸ್ ಫೋರ್ಸ್ ಮುಖಾಂತರವಾಗಿ ಸಾಗ್ತಾ ಇದೆ. ಸುಂದರತೆ ಹೊಡೆತ ತನ್ಮೂಲಕ ಈಗ ಸುಂದರತೆ ಕ್ಯಾಚ್ ಅನ್ನ ಸೀಮಾರಕ್ಕೆ ಅಂಚಿನಲ್ಲಿ ಪಡ್ಕೊಂಡ್ರು. ಸಿಡಿಲ್ ಅಬ್ಬರ್ದ 7 ಭರ್ಜರಿ ಬೌಂಡರಿಯನ್ನು ಆರಂಭಿಕ ಓವರ್ನಲ್ಲಿ ದಾಖಲಿಸಿರುವಂತ ಆಟಗಾರ. ಪ್ರೇಕ್ಷಕರಿಗೆ ಹೊಸ ದುರ್ಗದ ಪ್ರೇಕ್ಷಕರಿಗೆ ಸ್ವಲ್ಪ ಮಟ್ಟಿಗೆ ಬೌಂಡರಿ ಮುಖಾಂತರವಾಗಿ ಮನೋರಂಜನೆಯನ್ನ ನೀಡಿರುವಂತಹ ಆಟಗಾರ ಈಗ ಹುದ್ದರಿಯನ್ನ ನೀಡ್ತಾ ಇದ್ದಾರೆ. ಮತ್ತೆ ಸಿಕ್ಸರ್ ಅನ್ನ ಸಿಡಿಸುವ ತವಕದಲ್ಲಿ ಪರ್ಫೆಕ್ಟ್ ಹೊಡೆತವನ್ನ ಅಶೋಕ ಪಡ್ಕೊಳ್ತಾ ಇಲ್ಲ. ಕ್ಯಾಚ್ ಅನ್ನ ನೀಡಿದ್ರ ಮುಖಾಂತರವಾಗಿ ವಿಕೆಟ್ ಅನ್ನ ಒಪ್ಪಿಸ್ತಾ ಇರುವಂತಹ ಆಟಗಾರರು. ಹೊಸ ದಾಂಡಿಗ ಮಂಜುಗೆ ಅಂತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ತಟ್ಟಿಮಟ್ಟಿಯೋಡ ಪ್ರಯತ್ನವನ್ನು ಮಂಜು ಪಡ್ಕೊಂಡ್ರು. ಮಂಜು 1 ಓಟವನ್ನು ದಾಖಲಿಸಿದ್ರೆ ತಂಡದ ಒಟ್ಟು ಗಳಿಕೆ 45ಕ್ಕೆ ತಲುಪ್ತಾ ಇದೆ. ಅಂತಿಮ 4 ಓಟವನ್ನು ದಾಖಲಿಸಿದ್ರೆ ಆರಂಭಿಕ ಹಂತದಲ್ಲಿ ಭರ್ಜರಿ ಗೆಲುವನ್ನ ಟೆರಿಫಿಕ್ ಹಂಟರ್ಸ್ ನ ಆಟಗಾರರು ಪಡ್ಕೊಳ್ತಾರೆ. ಸುಂದರತೆ ಎಸೆತ ಬ್ಲಾಕರ್ ಆಗಿ ಬೀಳ್ತಾ ಇದೆ. ಓಟವನ್ನು ದಾಖಲಿಸ್ತಾ ಇಲ್ಲ. ನಡುವೆ ಮತ್ತೆ ಚುಕ್ಕಿ ಎಸೆಗಳ ಮುಖಾಂತರವಾಗಿ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಎಸ್ಎಸ್ಸಿನ ಪಂದ್ಯಾಕೂಟ 18 ತಂಡಗಳು 5 ದಿನದ ಹೋರಾಟ. ಕೊನೆಯಲ್ಲಿ ಜಯಿಸುವಂತ ತಂಡ ನಗದಿನ ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಈ ಒಂದು ಪಂದ್ಯಾಕೂಟದಲ್ಲಿ 4 ಟ್ರೋಫಿಯ ಜೊತೆಗೆ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಹಾಗೇನೆ ತೃತೀಯ ಬಹುಮಾನ ಹಾಗೇನೆ ಟೂರ್ನಮೆಂಟ್ ನಲ್ಲಿ 4ನೇ ಬಹುಮಾನ ಕೂಡ ನೀಡ್ತಾ ಇರುವಂತ ಏಕಮಾತ್ರ ಸಂಸ್ಥೆ ಕೂಡ ಇವತ್ತಿನ ದಿನ ಹೊಸದ ದುರ್ಗ ಅಂಗಣದಲ್ಲಿ ಕ್ರಿಕೆಟ್ ಫೆಸ್ಟಿವಲ್ ಕ್ರಿಕೆಟ್ ಜಾಸ್ತಿಯನ್ನ ನಡೆಸ್ತಾ ಇರುವಂತ ಸಂಸ್ಥೆ ಕೂಡ 46ಕ್ಕೆ ತಲುಪ್ತಾ ಇದೆ. ಕೇವಲ 3 ಓಟವನ್ನು ದಾಖಲಿಸಲೇಬೇಕಾಗ್ತದೆ. ಅಂತಿಮ ಸುಂದರತೆ ಹೊಡೆತಗಳು ಬರ್ತಾ ಇದೆ. ಲಾಂಗ್ ಆಫ್ ಮುಖಾಂತರವಾಗಿ ಕ್ಷೇತ್ರ ರಕ್ಷಣೆ ಪಡ್ಕೊಂಡ್ರು. 1ರ ಬದಲಿಗೆ 2 ಹೊಡೆದ ಸೇರ್ಪಡೆ ಆಗ್ತಾ ಇದೆ. ಪಂದ್ಯಾಟ ಟೈ ಆಗ್ತಾ ಇದೆ. 48ಕ್ಕೆ ತಲುಪ್ತಾ ಇದೆ. ಅಂತಿಮ 1 ಓಟವನ್ನು ದಾಖಲಿಸಿದ್ರೆ ಆರಂಭಿಕ ಹಂತದಲ್ಲಿ
ಟೂರ್ನಮೆಂಟ್ ಅಲ್ಲಿ ಭರ್ಜರಿ ಚೇಸಿಂಗ್ ಮಾಡುವಂತ ತಂಡ ಕೂಡ ಟೆರಿಫಿಕ್ ಆಗ್ತದೆ. ಅಂತಿಮ ಚೆಂಡು ಸುಂದರತೆ ಆಟವನ್ನು ಮತ್ತೆ ಲಾಂಗಾನ್ ಮುಖಾಂತರವಾಗಿ ದಾಖಲಿಸಿದ್ರು. ಈ ನಡುವೆ ಭರ್ಜರಿ ಆರಂಭಿಕ ಹಂತದಲ್ಲಿ ಗೆಲುವನ್ನು ಪಡ್ಕೊಳ್ತಾ ಇದೆ ಟೆರಿಫಿಕ್ ಹಂಟರ್ಸ್ ಆಟಗಾರರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದವನ್ನು ತಿಳಿಸ್ತಾ ಇದ್ದಾವೆ. ಮುಕ್ತಾಯ ಕಂಡಿರ್ತಕ್ಕಂಥ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಹೊಸದುರ್ಗ ಅಂಗಣದಲ್ಲಿ ಆರಂಭಿಕ ಹಂತದಲ್ಲಿ 2ನೇ ಸೆಷನ್ ಆರಂಭಿಕ ಓವರ್ನಲ್ಲಿ ಹೊಸ ದಾಖಲೆಯನ್ನ ನಿರ್ಮಿಸಿರುವಂತಹ ಆಟಗಾರ, ಭರ್ಜರಿ 7 ಬೌಂಡರಿ ಮುಖಾಂತರವಾಗಿ ಪ್ರೇಕ್ಷಕರಿಗೆ ಬಹಳಷ್ಟು ಮನೋರಂಜನೆಯನ್ನು ನೀಡಿರುವಂತಹ ಆಟಗಾರ, ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಆಟಗಾರ ಅಶೋಕ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಶೀಘ್ರಗತಿಯಲ್ಲಿ ವೇದಿಕೆ ಮೇಲ್ಭಾಗಕ್ಕೆ ಬಂದು ಪಡ್ಕೊಳ್ಳಿ ಅನ್ನೋದನ್ನ ತಿಳಿಸ್ತಾ ಇದ್ದಾವೆ. ಅಶೋಕ್ ಅವರೇ ಶೀಘ್ರಗತಿಯಲ್ಲಿ ಬಂದು ಹೊಸದುರ್ಗದ ಅಂಗಣದಲ್ಲಿ ಒಂದು ಹೊಸ ದಾಖಲೆಯನ್ನು ನಿರ್ಮಿಸಿದ್ದೀರಿ. ಮೊದಲ ಓವರ್ಗಳ ಆಟದಲ್ಲಿ ಭರ್ಜರಿ 7 ಬೌಂಡರಿ, 1 ನೋಬಲ್ ಸಹಿತ 1 ಬೌಂಡರಿಯನ್ನು ದಾಖಲಿಸಿ ಹೊಸ ದಾಖಲೆಯನ್ನ ನಿರ್ಮಿಸಿರುವಂತಹ ಆಟಗಾರರು. ಬಹುಶಃ ರಾಜ್ಯ ಟೆನಿಸ್ ಅಲ್ಲಿ ಬಹಳಷ್ಟು ರಾಜ್ಯ ಮಟ್ಟದ ಆಟಗಾರರು 6 ಚೆಂಡುಗಳ ಮುಂದೆ 6 ಸಿಕ್ಸರ್ ಅನ್ನು ದಾಖಲಿಸಿದ್ರು. ಇವತ್ತಿನ ದಿನ ಈ ಒಂದು